ರುದ್ರದೇವರ ಜಟೆಯಲ್ಲಿ ಗಂಗಾ ಇದ್ದಾಳೆ. ಆ ಗಂಗೆಯನ್ನು ನೀನು ಕರ್ಕೊಂಬರಬೇಕು, ಈ ಗೋವಿನ ಮೇಲೆ ಅದರ ಅಭಿಷೇಕ ಆಗಬೇಕು. ಹಾಗಾಯಿತು ಅಂತಂದರೆ ಆ ಗೋವು ಮತ್ತೆ ಪುನಃ ಎದ್ದು ನಿಲ್ಲತ್ತೆ, ನಿನ್ನ ಪಾಪ ಎಲ್ಲ ಪರಿಹಾರ ಆಗತ್ತೆ, ಆಮೇಲೆ ನಾವು ಬರ್ತೇವೆ. ಎಲ್ಲ ಮುನಿಗಳು ಕೂಡ ಅದನ್ನು ಒಪ್ಪಿದರು, ಗೌತಮರು ಒಪ್ಪಿದರು. ಎಲ್ಲರೂ ಹೊರಟು ಹೋದ ಬಳಿಕ ಗತೇಶು ತೇಷು ವಿಪ್ರೇಷು ಭ್ರಾತ್ರಾ ಸಹ ಗಣೇಶ್ವರ ಜಯಯಾ ಸಹ ಸುಪ್ರೀತಃ ಕೃತ್ಯೋ ನಿವರ್ತದ. ಮಹಾಗಣಪತಿಯ ಕೆಲಸ ಆಯಿತು. ತಾಯಿ ಕೊಟ್ಟಿರತಕ್ಕಂತಹ ಆದೇಶ ಏನು, ನನ್ನ ಸವತಿ ಆ ಪತಿಯ ತಲೆಯೊಳಗೆ ಜಡೆಯೊಳಗೆ ಅಡಗಿ ಕುಳಿತಿದ್ದಾಳೆ, ಅವಳನ್ನು ಹೊರಕರಬೇಕು, ಅದಕ್ಕೆ ಬೇಕಾಗಿರತಕ್ಕಂಥ ಉಪಾಯವನ್ನು ಹೂಡಬೇಕು. ಗೌತಮರ ಮುಖೇನ ಆ ಕೆಲಸ ಆಗಬೇಕು. ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನೆಲ್ಲ ಮಾಡಿ ಇವತ್ತು ಇವರು ಬಂದವರು ಇವರು ಮೂವರು ಕೂಡ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ಗೌತಮೋಪಿ ಮುನಿಶ್ರೇಷ್ಠ ತಪಸಾ ಹತಕಲ್ಮಷಃ ಧ್ಯಾಯಂ ತದರ್ಥಂ ಸ ಮುನಿ ಕಿಮಿತಂ ಮಮ ಸಂಸ್ಥಿತಂ ಇತ್ಯೇವಂ ಬಹುಶೋಧ್ಯಾಯನ್ ಜ್ಞಾನೇನ ಜ್ಞಾತವಾನ್ ದ್ವಿಜಃ. ಗೌತಮರು ಭಾರಿ ತಪಸ್ಸು ಮಾಡಿದರು. ತಪಸ್ಸಿನಿಂದ ತಮ್ಮ ಆ ಗೋಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಂಡರು. ಆ ಬಳಿಕ ಇದು ಯಾಕೆ ಹೀಗಾಯಿತು, ಯಾವತ್ತೂ ಆಗದೇ ಇರತಕ್ಕಂಥ ಕಾರ್ಯ, ಅದು ಒಂದು ತೃಣದ ಸ್ಪರ್ಶ ಮಾತ್ರದಿಂದ ಒಂದು ಗೋವು ಹತವಾಗುವುದು ಅಂದರೆ ಏನಿದರ ಹಿಂದೆ ಅಂತ ಹೇಳಿಕೊಂಡು ಜ್ಞಾನದೃಷ್ಟಿಯಿಂದ ನೋಡಿದಾಗ ನಡೆದ ಘಟನೆ ಎಲ್ಲವೂ ಕೂಡ ಅವರಿಗೆ ಅರಿವಾಯಿತು. ಕೋಪಿಸಿಕೊಳ್ಳಿಲ್ಲ ಅವರು. ನಿಶ್ಚಿತ್ಯ ದೇವಕಾರ್ಯಾರ್ಥಂ ಆತ್ಮನಃ ಕಿಲ್ಬಿಷಾಂಗತಿಂ ಲೋಕಾನ ಉಪಕಾರಂ ಚ ಶಂಭು ಪ್ರೀಣಿನಮೈವ ಚ. ಆಗಲಿ ಇದೆಲ್ಲ ಒಳಿತಿಗೆ, ಲೋಕದ ಒಳಿತಿಗೋಸ್ಕರ ಆಗತ್ತೆ ಎಂದು ದೇವಕಾರ್ಯ ಇದು ಅಂತ ನಿಶ್ಚಯ ಮಾಡಿಕೊಂಡು ಉಮಾಯಾ ಪ್ರೀಣಂಚಾಪಿ ಗಂಗಾ ಆನಯನಮೇವ ಚ ಸರ್ವಂ ಶ್ರೇಯಸ್ಕರಂ ಮನ್ಯೇ ಮಯಿ ನೈವನ ಕಿಲ್ಬಿಷಂ. ನನ್ನಲ್ಲಿ ಯಾವ ಪಾಪವೂ ಇಲ್ಲ, ಆಗಬೇಕಾದದ್ದು ಇಷ್ಟು ಏನು, ಗಂಗೆಯನ್ನು ರುದ್ರದೇವರ ತಲೆಯಿಂದ ಹೊರತರಬೇಕು, ಆ ಮೂಲಕ ಆ ರುದ್ರದೇವರ ಸಂತೋಷ ಕಾರಣ ಆಗಬೇಕು, ಪಾರ್ವತಿಯ ಸಂತೋಷಕ್ಕೆ ಕಾರಣನಾಗಬೇಕು. ಇತ್ಯೇವಂ ಮನಸಾ ಧ್ಯಾಯನ್ ಪ್ರೀತೋ ಅಭೂ ದ್ವಿಜೋತ್ತಮ. ಆ ಗೌತಮರಿಗೆ ಒಮ್ಮೆ ಹೃದಯ ಸಮಾಧಾನ ಬಂತು. ಭಾರ್ಯೆಯ ಸಹ ಸಮ್ಮಂತ್ರ್ಯ ಇದಮಾಹ ದ್ವಿಜೋತ್ತಮ ಆರಾಧ್ಯ ಜಗತಾಮೀಶಂ ತ್ರಿನೇತ್ರಂ ವೃಷಭಧ್ವಜಂ ಆನಯಿಷ್ಯೆ ಸರಿಶ್ರೇಷ್ಠಾಂ ಪ್ರೀಣಯಿಷ್ಯೆ ಗಿರೀಸುತಾಂ. ನಾನು ಮಾಡ್ತೇನೆ, ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡು ಗಂಗೆಯನ್ನು ಹೊಲ್ಲಿಂದ ಹೊರತರ್ತೇನೆ, ಆ ಮೂಲಕ ತಾಯಿ ಪಾರ್ವತೀ ದೇವಿಗೆ ನಾನು ಪೂಜೆಯನ್ನು ಸಲ್ಲಿಸ್ತೇನೆ, ಆಕೆಯ ಸಂತೋಷಕ್ಕೆ ನಾನು ಕಾರಣನಾಗ್ತೇನೆ. ಗೌತಮರು ಹಿಮವತ್ ಪರ್ವತಕ್ಕೆ ಹೋಗಿ ದರ್ಭೆಯನ್ನು ಆಸ್ತರಣ ಮಾಡಿ ತಪಸ್ಸಿಗೆ ತೊಡಗಿದ್ದಾರೆ. ರುದ್ರದೇವರು ಗೌತಮರ ತಪಸ್ಸಿನಿಂದ ತುಷ್ಟರಾಗಿ ಕಿಂತೇ ಗೌತಮ ದಾಸ್ಯಾಮಿ ಭಕ್ತಿ ಸ್ತೋತ್ರ ವ್ರತೈ ಶುಭೈ ಪರಿತುಷ್ಟೋಸ್ಮಿ ಯಾಚಸ್ವ ದೇವಾನಾಂ ದುರ್ಲಭಂ. ದೇವತೆಗಳಿಗೂ ದುರ್ಲಭವಾಗಿರತಕ್ಕಂತಹ ವರಗಳನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಏನು ಬರಬೇಕೋ ಕೇಳಿಕೋ. ಹೀಗಂದಾಗ ಜಟಾಸ್ಥಿತಾಂ ಶುಭಾಂ ಗಂಗಾಂ ದೇಹಿಮೇ ತ್ರಿದಶಾರ್ಚಿತ. ಜಡೆಯಲ್ಲಿರತಕ್ಕಂತಹ ಗಂಗೆಯನ್ನು ನನಗೆ ಕೊಡು ಅಂತ ಹೇಳಿಕೊಂಡು ಪ್ರಾರ್ಥಿಸಿದ್ದಾರೆ. ಯದಿ ತುಷ್ಟೋಸಿ ದೇವೇಶ ತ್ರಯೀಧಾಮ ನಮೋಸ್ತುತೆ. ನೀನು ಸಂತುಷ್ಟನಾದದ್ದು ಹೌದೇ ಹೌದು ಅಂತಂದಾದರೆ ಅರ್ಧ ಭಾಗವನ್ನು ಆಗಾಗಲೇ ಭಗೀರಥ ಹಿಡ್ಕೊಂಡು ಹೋಗಿ ಆಗಿದೆ, ಇನ್ನರ್ಧ ಭಾಗದಲ್ಲಿ ಗಂಗೆ ಅಲ್ಲೇ ಉಳ್ಕೊಂಡಿದ್ದಾಳೆ, ಆಕೆ ನನಗೆ ನೀಡು. ತ್ರಯಾಣಾಂ ಉಪಕಾರಾರ್ಥಂ ಲೋಕಾನಾಂ ಯಾಚಿತಂ ತ್ವಯ. ಆಗಲಿ ಅವರಂತ ಇದ್ದಾರೆ, ಲೋಕಹಿತಕ್ಕೋಸ್ಕರ ನೀನಿದನ್ನು ಮಾಡ್ತಾ ಇದ್ದಿ, ಆಗಲಿ ಕೊಟ್ಟಿದ್ದೇನೆ. ಇಮಾಂ ದೇವೀಂ ಜಡಾ ಸಂಸ್ಥಾಂ ಪಾವನೀಂ ಲೋಕಮಾತರಂ ತವ ಪ್ರಿಯಂ ಜಗನ್ನಾಥ ಉತ್ಸೃಜ ಬ್ರಹ್ಮಣೋ ಗಿರವು. ಎಲ್ಲಿ ನೇರವಾಗಿ ನಾವು ವಾಸ ಮಾಡ್ತಾ ಇರತಕ್ಕಂತಹ ಬ್ರಹ್ಮಗಿರಿ ಏನಿದೆಯಲ್ಲ, ಆ ಬ್ರಹ್ಮಗಿರಿಯಲ್ಲಿ ಆಕೆ ಬಂದು ಬೀಳುವ ಹಾಗೆ ಆಕೆಯನ್ನು ಕಳುಹಿಸು. ಸರ್ವಾಸಾಂ ತೀರ್ಥಭೂತಾತು ಯಾವದ್ಗಚ್ಚತಿ ಸಾಗರಂ ಬ್ರಹ್ಮಹತ್ಯಾದಿ ಪಾಪಾನಿ ಮನೋವಾಕ್ ಕಾಯಕಾನಿತು. ಆ ಗಂಗೆಯ ದರ್ಶನ, ಸ್ಪರ್ಶನ, ಸ್ಮರಣ ಮಾತ್ರದಿಂದಾಗಿ ಸಮಸ್ತ ಪಾಪಗಳು ಕೂಡ ಪರಿಹಾರವಾಗಲಿ. ಸ್ನಾನ ಮಾತ್ರೇಣ ಸರ್ವಾಣಿ ವಿಲಮಿಯಾಂತು ಶಂಕರ.
ಹೀಗೆ ಗೌತಮರ ಪ್ರಾರ್ಥನೆಯಿಂದ ಸಂತೃಪ್ತರಾಗಿ ರುದ್ರದೇವರು ತಥಾಸ್ತು ಇತ್ಯಬ್ರೀತ್ ಶಿವಃ ತಥಾಸ್ತು ತಂದಿದ್ದಾರೆ. ಜಟಾಂ ಸಮಾದಾಯ ಸರಿದ್ವರಾಂ ತಾಂ ಸುರೈರ್ವೃತೋ ಬ್ರಹ್ಮಗಿರಿಂ ವಿವೇಶ ತದಸ್ತು ಗೌತಮೇ ಪ್ರಾಪ್ತೆ ಜಟಾಮಾದಾಯ ನಾರದ ಪುಷ್ಪವೃಷ್ಟಿರಭೂತ್ ತತ್ರ ಸಮಾಜಗ್ಮುಃ ಸುರೇಶ್ವರಾಃ ಋಷಯಶ್ಚ ಮಹಾಭಾಗಾಃ ಬ್ರಾಹ್ಮಣಾಃ ಕ್ಷತ್ರಿಯಾಸ್ತಥಾ ಜಯಶಬ್ದೇನ ತಂ ವಿಪ್ರಂ ಪೂಜೆಯಂತೋ ಮುದಾನ್ವಿತಾಃ. ರುದ್ರದೇವರು ಗಂಗಾ ಸಹಿತವಾಗಿರತಕ್ಕಂತಹ ಜಟೆಯನ್ನೇ ಆ ಗೌತಮರಿಗೆ ನೀಡಿದ್ದಾರೆ. ಗೌತಮರು ಯಾವಾಗ ಅದನ್ನು ಹಿಡ್ಕೊಂಡು ಬಂದು ಆ ಬ್ರಹ್ಮಗಿರಿಗೆ ಬಂದರೋ ಅವರ ಮೇಲೆ ಸಮಸ್ತ ದೇವತೆಗಳು ಕೂಡ ಪುಷ್ಪವೃಷ್ಟಿಯನ್ನೇ ಮಾಡಿದ್ದಾರೆ. ಸಮಸ್ತ ವಿಪ್ರರು ಋಷಿಗಳು ಎಲ್ಲರೂ ಕೂಡ ಮತ್ತೆ ಪುನಃ ಮರಳಿ ಬಂದಿದ್ದಾರೆ. ತದ್ಗೌತಮ ವಚಶ್ರುತ್ವ ಗಂಗಾ ಮೇನೆ ದ್ವಿಜೇರಿತಂ ತ್ರೇಧಾತ್ಮಾನಂ ವಿಭಜ್ಯಾಥ ಸ್ವರ್ಗ ಮರ್ತ್ಯ ರಸಾತಲೆ. ಗಂಗಾದೇವಿ 3 ಭಾಗದಿಂದ ಸ್ವರ್ಗಲೋಕ, ಭೂಲೋಕ, ರಸಾತಲವನ್ನು ಸೇರಿಕೊಂಡಿದ್ದಾಳೆ. ಸ್ವರ್ಗೇ ಚತುರ್ಧ ವಿಭಜತೆ ಸಪ್ತಧ ಸೂರ್ಯ ಮರ್ತ್ಯಮಂಡಲೆ ರಸಾತಲೆ ಚತುರ್ಧೈವ ಶೈವಂ ಪಂಚದಶಾಕೃತಿ. ಸ್ವರ್ಗಲೋಕದಲ್ಲಿ 3 ರೂಪದಿಂದ ಇದ್ದಾಳೆ. ಸಪ್ತಧ ಮರ್ತ್ಯಮಂಡಲೆ 7 ರೂಪದಿಂದ ಭೂಲೋಕದಲ್ಲಿದ್ದಾಳೆ. 4 ರೂಪದಿಂದ ರಸಾತಲದಲ್ಲಿ. ಹೀಗೆ ಒಟ್ಟು 15 ರೂಪಗಳಿಂದ ಗಂಗಾ ಇದ್ದಾಳೆ. ಇಂತಹ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾ ಇದ್ದಾರೆ ಅವರ ಸಮಸ್ತ ಪಾಪಗಳು ಕೂಡ ಪರಿಹಾರ ಆಗ್ತವೆ. ಬ್ರಹ್ಮದೇವರು ನಾರದನ ಪೃಷ್ಠರಾಗಿ ಇಂತಹ ಗೋದಾವರಿ ಹೀಗೆ ಗೋವನ್ನು ದಾನ ಮಾಡಿರತಕ್ಕಂತಹ ವಾರಿ ನೀರು, ಆದ್ದರಿಂದಾಗಿ ಆಕೆ ಗೋದಾವರಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ಗೋವನ್ನು ದಾನ ಮಾಡು ಮತ್ತೆ ಮರಳಿಸಿದಂತಹ ದಾನ ಮಾಡಿದಂತಹ ವಾರಿ ನೀರು ಆಕೆ ಗೋದಾವರಿ ಅಂತ ಹೇಳಿಕೊಂಡು ಪ್ರಸಿದ್ಧಳಾಗಿದ್ದಾಳೆ. ಹೀಗೆ ಈ ಗಂಗಾ ತ್ರಿದೈವತ್ಯವಾಗಿರತಕ್ಕಂತಹ ತೀರ್ಥ. ಭಗವತ್ ಸಂಬಂಧಿಯಾದದ್ದು, ಬ್ರಹ್ಮದೇವರ ಸಂಬಂಧಿಯಾದದ್ದು ಹಾಗೂ ರುದ್ರದೇವರ ಸಂಬಂಧಿಯಾದದ್ದು. ಇದು ದೈವತೀರ್ಥವೂ ಹೌದು, ಅದರಲ್ಲಿ ಮತ್ತೆ ಪುನಃ ವಿಶೇಷ ಶ್ರೇಷ್ಠವಾಗಿರತಕ್ಕಂಥ ತ್ರಿದೈವತ್ಯಕ 3 ದೇವತೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ತೀರ್ಥ. ಈ ಗೋದಾವರಿಯಲ್ಲಿಯೂ ಕೂಡ ಇಂತಹ ಒಂದು ಕಾಲ ಸಿಂಹಸ್ಥಿತೇ ಸುರಗರವು. ಬೃಹಸ್ಪತ್ಯಾಚಾರ್ಯರು ಸಿಂಹರಾಶಿಯಲ್ಲಿ ಇರೋವಾಗ ಈ ಗೌತಮ ಮಹರ್ಷಿಗಳಿಂದ ರಚಿತವಾಗಿರತಕ್ಕಂತಹ ಗೋದಾವರಿ ಗೌತಮೀ ತೀರ್ಥ ಅಂತ ಪ್ರಸಿದ್ಧವಾಗ್ತಾ ಇದೆ. ಅಲ್ಲಿ ಗಂಗೆಯ ಸನ್ನಿಧಾನ ವಿಶೇಷವಾಗಿ ಇರುತ್ತೆ. ಭಾಗೀರಥಿ ನರ್ಮದಾಚ ಯಮುನಾ ಚ ಸರಸ್ವತಿ ಆಯಾಂತಿ ಭೀಮರಥ್ಯಾಧ್ಯಾಃ ಸ್ನಾತು ಸಿಂಹಗತೆ ರವವು. ಸಿಂಹರಾಶಿಯಲ್ಲಿ ರವಿ ಇರೋ ಹೊತ್ತಿಗೆ ಈ ಎಲ್ಲ ನದಿಗಳ ಸನ್ನಿಧಾನವೂ ಕೂಡ ಈ ಗೋದಾವರಿಯಲ್ಲಿ ಇರುತ್ತೆ.